ಸರ್ ನಿಮ್ದು ಯಾವ ಊರು? ಸಿರಾ ತಾಲೂಕು ಗೋಣಿಹಳ್ಳಿ. ಹ್ಮ್. ಈಗ ಮೊದಲು ವೈರಸ್ಸು ಕೊಳೆ ರೋಗ ಬೂತಿ ಕೊಳೆ ಇತ್ತು. ಈ ನೀವು ಔಷಧಿ ಕೊಟ್ಟರೆ ಕೆಲಗೂ ಎಲ್ಲ ಕಂಟ್ರೋಲ್ ಬಂದಿದೆ. ಎಷ್ಟು ದಿನಕ್ಕೆ ಗೊತ್ತಾಯ್ತು ನಿಮ್ಗೆ ರಿಸಲ್ಟ್? 4 ದಿನ ರಿಸಲ್ಟ್ ಗೊತ್ತಾಯ್ತು. 4 ದಿನಕ್ಕೆ ರಿಸಲ್ಟ್. 4 ದಿವಸ ಇದು ಏನೇನು ಚೇಂಜ್ ಆಗೈತೆ ನೀವು ಹೊಡೆದ್ಮೇಲೆ? ಎಲ್ಲಿ ಜಾಸ್ತಿ ಇತ್ತು ಹಾಂ. ಮೂತಿ ಕೊಳೆ ಏನಿತ್ತು ಅಲ್ಲಿಗೆ ಲಾಸ್ಟ್ ಆಗೈತಿ. ಹಾಂ. ಮೂತಿ ಕೊಳೆ ಎಂಬುದು ಇನ್ನು ಮುಂದೆ ಬೆಳೀತಾ ಇಲ್ಲ ಅದು. ಫ್ಲವರ್ ಬಂದೈತಾ ಈ ಸ್ಪ್ರೇಗೆ? ಫ್ಲವರ್ ಜಾಸ್ತಿ ಬಂದಿದೆ ಸರ್. ಗಿಡ ಹೆಂಗ್ ಸ್ಪ್ರೇ ಮಾಡಿದ್ರೆ ಫ್ಲವರ್ ಜಾಸ್ತಿ ಬಂದಿದೆ ಸರ್. ಆಮೇಲಿಂದ ಗಿಡ ಡೆವಲಪ್ ಆಗೈತೆ. ಕಪ್ಪುನು ಬಂದಿದೆ ಸರ್. ಹಾಗಾದ್ರೆ ಪೋಮೋ ಕಿಂಗ್ ಅಂತ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀರಾ? ಪರವಾಗಿಲ್ಲ ಸರ್. ಚೆನ್ನಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸರ್. ಇದನ್ನೇ ಕಂಟಿನ್ಯೂ ಮಾಡಬೇಕು. ಇದನ್ನೇ ಕಂಟಿನ್ಯೂ. ನಿಮ್ಮೂರಲ್ಲಿ ಸುಮಾರು ಎಷ್ಟು ಜನ ಯೂಸ್ ಮಾಡಿದಾರೆ ಇಲ್ಲೆಲ್ಲ? ಸುಮಾರು ಒಂದು 15 ಜನ ಯೂಸ್ ಮಾಡಿದ್ದಾರೆ. ಹಾಂ. ಇನ್ನು ಜಾಸ್ತಿ ಆಗ್ತಾರೆ ಇದ್ದಾರೆ ಸರ್. ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗ್ತಾರೆ ಇದ್ದಾರೆ. ಅದೇ ನೀವೇ ಬರೋದು ಸ್ವಲ್ಪ ಕಡಿಮೆ. ಈಗ ಬಂದು ಕೊಡ್ತಾ ಇದ್ರೆ ಜಾಸ್ತಿ ಜನ ಆಗ್ತಾ ಇರ್ತಾರೆ. ನೋಡ್ರಿ ಮಗ್ ಸಾಕಷ್ಟು ಬಂದೈತೆ. ಮಗ್ ಚೆನ್ನಾಗಿ ಬಂದಿದೆ. ಕೊಳೆ ರೋಗ ಇಲ್ಲಿ ಬಂದೈತೆ. ಇಲ್ಲಿಗೆ ಸ್ಟಾಪ್ ಆಗೈತೆ. ಇಲ್ಲಿಗೆ ಸ್ಟಾಪ್ ಆಗೈತೆ. ಕಜ್ಜಿ ಈ ಥರ ಕಜ್ಜಿ ಬಂದಿರೋದು ಕೂಡ ಇಲ್ಲಿ ನೋಡ್ರಿ. ಈ ಕೊಳೆ ರೋಗ ಇಲ್ಲಿಗೆ ಸ್ಟಾಪ್ ಆಗೈತೆ ನೋಡಿ ಸರ್. ಇದು ಇಲ್ಲಿಗೆ ಸ್ಟಾಪ್ ಆಗಿದೆ. ಇದು ಸ್ಕ್ರಾಬ್ ಕಜ್ಜಿ ಅಲ್ಲಿಗೆ ಕ್ಲೋಸ್ ಆಗೈತೆ. ಗ್ರೀನ್. ಕರ್ನಾಟಕದ ರೈತರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ? ಏನು ಸರ್ ಇದನ್ನೇ ಒಂದು ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು. ಔಷಧಿ ಭಾರಿ ಒಳ್ಳೇದು. ನನಗೆ ರಿಸಲ್ಟ್ ಗೊತ್ತಾಗ್ಬಿಡ್ತು. 4 ದಿವಸ ರಿಸಲ್ಟ್ ಗೊತ್ತಾಗ್ಬಿಡ್ತು. ಸರಿ, ಧನ್ಯವಾದ.